ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಸೀಸನ್ 12ರ ಫೈನಲ್ಗೆ ಡೇಟ್ ಫಿಕ್ಸ್ ಆದ ನಂತರ ಅದರಲ್ಲೂ ನಿನ್ನೆ ಆದಂಥ ಕಿಚ್ಚನ ಕೊನೆಯ ಪಂಚಾಯಿತಿಯಲ್ಲಿ ಆದಂಥ ಒಂದು ಗಂಭೀರವಾದಂಥ ಈ ಚಪ್ಪಾಳಿ ವಿಷಯ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಚರ್ಚೆ, ಕೋಲಾಹಲ ಮತ್ತು ತೀವ್ರವಾದ ಆಕ್ರೋಶಕ್ಕೆ ಕೂಡ ಕಾರಣವಾಗಿದೆ. ಇದರ ಮಧ್ಯೆ ಇದೀಗ ಮತ್ತೊಂದು ಕ್ಯೂಟ್ ಆದಂಥ ಪ್ರೋಮೋ ಕೂಡ ಬಿಡುಗಡೆಯಾಗಿದೆ. ಅದರ ಜೊತೆಗೆ ಆ ಪ್ರೋಮೋದಲ್ಲಿ ರಕ್ಷಿತಾ ಶೆಟ್ಟಿಯವರು ಅಶ್ವಿನಿ ಗೌಡ ಅವರಿಗೆ ಪರೋಕ್ಷವಾಗಿ ಟಾಂಗ್ ಕೊಡುವಂಥ ಪ್ರಯತ್ನ ಕೂಡ ಮಾಡಿದ್ದಾರೆ. ಹಾಗಾದರೆ ರಕ್ಷಿತಾ ಶೆಟ್ಟಿಯವರು ಯಾಕೆ, ಯಾವ ವಿಷಯದಲ್ಲಿ ಅಶ್ವಿನಿ ಗೌಡ ಅವರಿಗೆ ಟಾಂಗನ್ನು ಕೊಟ್ಟರು, ಅದನ್ನು ಮೊದಲು ನೋಡ್ಕೊಂಡು ಬರೋಣ. ಅದಾದ ನಂತರ ಸಂಕ್ಷಿಪ್ತವಾಗಿ ಮತ್ತು ವಿವರವಾಗಿ ಅದನ್ನು ವಿಶ್ಲೇಷಣೆ ಕೂಡ ಮಾಡೋಣ. ಬನ್ನಿ, ಆ ಪ್ರೋಮೋದಲ್ಲಿ ಏನಿದೆ ಎನ್ನುವುದನ್ನು ನೋಡ್ಕೊಂಡು ಬರೋಣ. ಮೆಣಸಿನಕಾಯಿ ಹಾಗೆ ಇರ್ಬೋದು, ಬಟ್ ಒಳಗೆ ಉಂಟಲ್ವಾ ರಸಗುಲ್ಲ. ಏನ್ರಿ ಏನ್ರಿ ನಿಮ್ದು? ನಮ್ಗೇನೆ ಗೊತ್ತಲ್ವಾ, ಬೇರೆ ಯಾರಿಗೆ ಗೊತ್ತಾಗಲ್ಲ ನಾವು ಹೇಗಂತ ಅಲ್ವಾ. ನೋಡಿದ್ರಲ್ಲ ವೀಕ್ಷಕರೇ, ಇದೊಂಥರ ಕ್ಯೂಟ್ ಆದಂಥ ಪ್ರೋಮೋ ಅನ್ಬೋದು, ಇದೊಂಥರ ಮೆಸೇಜ್ ಓರಿಯೆಂಟೆಡ್ ಪ್ರೋಮೋ ಅನ್ಬೋದು, ಅಥವಾ ಇದು ಟಾಂಗ್ ಕೊಡುವಂಥ ಪ್ರೋಮೋ ಅನ್ಬೋದು, ಅಥವಾ ಇದು ಏನೋ ಬೇಕಂತಲೇ ಹುದುಗಿಟ್ಟಂಥ ಆಕ್ರೋಶವನ್ನು ಇಂಡೈರೆಕ್ಟ್ಲಿ ಅಶ್ವಿನಿ ಗೌಡ ಅವರಿಗೆ ಹೇಳುವಂಥ ಒಂದು ವಿಷಯ ಅಂತ ಹೇಳ್ಬೋದು. ಹಾಗಾಗಿ ರಕ್ಷಿತಾ ಶೆಟ್ಟಿಯವರು ಈಗ ಅತ್ಯಂತ ಉತ್ತಮವಾಗಿ ತನಗೆ ಸುದೀಪ್ ಅವರು ಪರೋಕ್ಷವಾಗಿ ಕತ್ತಿ ಅಂದರೂ ಕೂಡ ಅದು ಎಲ್ಲೋ ಒಂದು ಕಡೆ ಮನಸ್ಸಲ್ಲಿ ಇಟ್ಕೊಂಡಿದ್ದೀಗ ಆ ವಿಷಯವನ್ನು ಅಶ್ವಿನಿ ಗೌಡ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಮತ್ತು ಆ ಮನವರಿಕೆ ಮಾಡಿ ಕೊಡೋದರ ಮುಖಾಂತರ ತನಗೆ ನಿನ್ನೆ ಸಿಕ್ಕಂಥ ಕಿಚ್ಚನ ಚಪ್ಪಾಳಿಯ ಪರೋಕ್ಷವಾದಂಥ ಲಾಭ ಪಡ್ಕೊಂಡಂಥ ಅಶ್ವಿನಿ ಗೌಡ ಅವರು ಕೂಡ ಈಗ ಏನ್ರಿ ಎನ್ನುವಂಥ ಒಂದು ಸಾಫ್ಟ್ ಕಾರ್ನರ್ ತಳೆದಂತಿದೆ. ಮತ್ತು ಅದು ಇದೀಗ ಮುಂದಿನ ದಿನಗಳಲ್ಲಿ ವೋಟ್ ಆಗಿ ಕನ್ವರ್ಟ್ ಮಾಡಬೇಕೆನ್ನುವಂಥ ಒಂದು ಆಸೆ ಕೂಡ ಅಶ್ವಿನಿ ಗೌಡರಲ್ಲಿ ಕಾಣ್ತಿದೆ. ಹಾಗಾಗಿ ಇವತ್ತು ಆ ಪ್ರೋಮೋದಲ್ಲಿ ನೋಡ್ತಾ ಹೋದರೆ ನಿನ್ನೆ ಅಶ್ವಿನಿ ಗೌಡ ಅವರು ಸೇವ್ ಆಗಿದ್ದರು. ಜೊತೆಗೆ ಕಿಚ್ಚನ ಚಪ್ಪಾಳಿ ಕೂಡ ಅಶ್ವಿನಿ ಗೌಡ ಅವರಿಗೆ ಸಿಕ್ಕಿತ್ತು. ವಾರದ ಕಿಚ್ಚನ ಚಪ್ಪಾಳೆ, ಅದರಲ್ಲೂ ಕೂಡ ಕೆಲವೊಂದು ಮೋಸದಾಟ, ಕೆಲವೊಂದು ವೈಯಕ್ತಿಕ ಒಂದು ಅಭಿಪ್ರಾಯ, ಕೆಲವೊಂದು ಕೆಟ್ಟ ಶಬ್ದಗಳ ಬಳಕೆ, ಅದರಲ್ಲೂ ಮುಖ್ಯವಾಗಿ ಕೆಲವೊಂದು ಶಬ್ದಗಳನ್ನು ಅಶ್ವಿನಿ ಗೌಡ ಅವರು ಬಳಸಿದ್ರು ಕೂಡ ಎಲ್ಲದರ ಹೊರತಾಗಿ ಅವರಿಗೆ ಕಿಚ್ಚನ ವಾರದ ಚಪ್ಪಾಳೆ ಕೂಡ ಸಿಕ್ಕಿತ್ತು ಮತ್ತು ಹೋರಾಟಗಾರ್ತಿ ಅನ್ನುವಂಥ ಬಿರುದು ಕೂಡ ಸಿಕ್ಕಿತ್ತು. ಅದು ಮುಖ್ಯವಾಗಿ ಕಿಚ್ಚನ ಕಡೆಯಿಂದ ವಾರದ ಚಪ್ಪಾಳೆ ಸಿಕ್ಕರೆ ಅದು ನಂದಗೋಕುಲ ಟೀಮಿಂದ ಬಂದಂಥ ನಂದಗೋಕುಲ ಸೀರಿಯಲ್ನ ಯಜಮಾನರಾದಂಥ ಒಬ್ಬ ವ್ಯಕ್ತಿ ಕೂಡ ಇಲ್ಲ, ಅಶ್ವಿನಿ ಗೌಡ ಅವರು ಹೋರಾಟಗಾರ್ತಿ. ಅವರ ಒಂದು ಬಿಗ್ ಬಾಸ್ ತಂಡದಲ್ಲಿನ ಆಟ ನನಗೆ ತುಂಬ ಪ್ರೇರಣೆ ಆಯಿತು, ಸ್ಫೂರ್ತಿ ಆಯಿತು, ಮತ್ತು ಎಲ್ಲರೂ ಕೂಡ ಸ್ಫೂರ್ತಿಯಾಗಬೇಕು ಎನ್ನುವಂಥ ಒಂದು ಮಾತನ್ನು ಹೇಳಿ ಎಲ್ಲೋ ಒಂದು ಕಡೆ ಬಿಗ್ ಬಾಸ್ ನಿಯಮವನ್ನು ಸ್ವತಃ ಕಲರ್ಸ್ ತಂಡದವರೇ ಉಲ್ಲಂಘನೆ ಮಾಡಿದ್ರು ಅನ್ನೋದಕ್ಕೆ ಆ ನಂದಗೋಕುಲ ಬಂದಂಥ ಟೀಮ್ನ ಒಂದು ಮಾತು ಕೂಡ ಸಾಕ್ಷಿಯಾಗುತ್ತೆ. ಅದರ ಹಿನ್ನೆಲೆಯಲ್ಲಿ ನಿನ್ನೆ ಅಶ್ವಿನಿ ಗೌಡ ಅವರಿಗೆ ಕಿಚ್ಚನ ಚಪ್ಪಾಳೆ ಸಿಕ್ತು. ಧ್ರುವಂತವರಿಗೆ ಇಡೀ ಸೀಸನ್ನ ದೊಡ್ಡದಾದಂಥ ಸಾಧನೆಗಾಗಿ ಅವರನ್ನು ಇಡೀ ಸೀಸನ್ನ ಕಿಚ್ಚನ ಚಪ್ಪಾಳಿ ಕೂಡ ಸಿಕ್ತು. ಅದರ ಮಧ್ಯೆ ಎಲ್ಲೋ ಒಂದು ಕಡೆ ಗಿಲ್ಲಿ ಅವರನ್ನು ಡಮ್ಮಿ ಮಾಡುವಂಥ ಕೆಲಸ ಆಯಿತು. ಪರೋಕ್ಷವಾಗಿ ರಕ್ಷಿತಾ ಶೆಟ್ಟಿ ಅವರಿಗೆ ಕತ್ತೆ ಎನ್ನುವಂಥ ಒಂದು ಟಾಂಗ್ ಕೊಡುವಂಥ ಅಥವಾ ಕ್ಲಾಸ್ ತೆಗೆದುಕೊಳ್ಳುವಂಥ ಒಂದು ಪ್ರಸಂಗ ಕೂಡ ನಡೀತಿದೆ. ಇದರ ಮಧ್ಯೆ ಮತ್ತೊಂದು ಎಪಿಸೋಡ್ನಲ್ಲಿ ಇವತ್ತು ಬೆಳಗ್ಗೆ ರಿಲೀಸ್ ಅಂತ ಒಂದು ಪ್ರೊಮೋದಲ್ಲಿ ಗಿಲ್ಲಿ ಅವರಿಗೆ ಬಂಪರ್ ಎನ್ನುವಂಥ ಒಂದು ಹೆಡ್ಲೈನ್ಸ್ ಅಡಿಯಲ್ಲಿ ಗಿಲ್ಲಿ ಅವರಿಗೆ ಕಾಟ ಕೊಡುವಂಥ ಮತ್ತು ಎಲ್ಲ ತಂಡದ ಸದಸ್ಯರು ಮತ್ತೊಬ್ಬರಿಗೆ ಕಾಟ ಕೊಡುವಂಥ ಒಂದು ಅವಕಾಶ ಇತ್ತು. ಅದರಲ್ಲಿ ಮುಖ್ಯವಾಗಿ ರಕ್ಷಿತಾ ಶೆಟ್ಟಿ ಅವರು ಬಿಟ್ಟು ಮಿಕ್ಕ ಎಲ್ಲರೂ ಕೂಡ ಗಿಲ್ಲಿ ಅವರಿಗೆ ಸ್ವಲ್ಪ ಟಾರ್ಚರ್ ಕೊಡುವಂಥ, ಗಿಲ್ಲಿ ಅವರಿಗೆ ಕಾಟ್ಲಿ ಕೊಡುವಂಥ ಒಂದು ಪ್ರೋಮೋದಲ್ಲಿ ನಾವು ಕೂಡ ನೋಡಿದ್ವಿ. ಅದರಲ್ಲೂ ಮುಖ್ಯವಾಗಿ ಅಲ್ಲಿ ಲಿಂಬೆಹಣ್ಣು, ಮೆಣಸಿಕಾಯಿ ಕಷಾಯ ಕೊಡಿಸುವಂಥ ಒಂದು ರೀತಿ, ಅದರಿಂದ ಲಿಂಬೆಹಣ್ಣು ಆಗಿರ್ಬೋದು ಅಥವಾ ಮೆಣಸಿಕಾಯಿ ಆಗಿರ್ಬೋದು ಎಲ್ಲವನ್ನು ತಿಂದು ಯಾವ ಥರ ಕಷ್ಟಪಟ್ಟರು ಗಿಲ್ಲಿ ಅವರು ಎಲ್ಲವೂ ಕೂಡ ನಾವು ನೋಡಿದೆ. ಮತ್ತು ಅದೊಂಥರ ಬಂಪರ್ ಎನ್ನುವುದಕ್ಕಿಂತ ಬಂಪರ್ ಟಾರ್ಚರ್ ಎನ್ನುವ ರೀತಿಯಲ್ಲಿ ನಾವು ಕೂಡ ಅದನ್ನು ವಿಶ್ಲೇಷಣೆ ಮಾಡಿದ್ವಿ. ಅದಾದ ನಂತರ ಹುಷಾರಿಲ್ಲದ್ರೂ ಕೂಡ ಅದನ್ನು ಸಿಕ್ಕ ಅವಕಾಶವನ್ನು ಬಳಸ್ಕೊಂಡ್ರು. ಜೊತೆಗೆ ಈ ಎಪಿಸೋಡನ್ನು ಮರ್ತು ಬಿಡಿ, ನನ್ನ ಸಾಯಿಸಲಿಕ್ಕೆ ಇವ್ರು ಹೀಗೆ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಆಕ್ರೋಶ, ಅದು ತಮಾಷೆ ಆದಂಥ ಆಕ್ರೋಶ ಗಿಲ್ಲಿ ಅವರು ಕೂಡ ಮಾಡಿದ್ರು. ಅದಾದ ನಂತರ ಕಿಚನ್ ಏರಿಯಾದಲ್ಲಿ ಇವತ್ತು ನಡೆದಂಥ ಒಂದು ಪ್ರಸಂಗದ ಪ್ರೋಮೋ ಇದೀಗ ದೊಡ್ಡ ಸದ್ದನ್ನು ಮಾಡ್ತಿದೆ. ಮತ್ತು ಇದು ರಕ್ಷಿತಾ ಶೆಟ್ಟಿಯವರ ದೊಡ್ಡ ಬುದ್ಧಿವಂತಿಕೆ ಎನ್ನುವಂಥ ಮಾತು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿದೆ. ಯಾಕಂದರೆ ರಕ್ಷಿತಾ ಶೆಟ್ಟಿ ಅಂದ ಕೂಡಲೇ ಅವರು ಟಾಪ್ 1, ಟಾಪ್ 2, ಟಾಪ್ 3 ಒಳಗಡೆ ಬರುವಂಥ ಒಂದು ಕ್ಯಾಂಡಿಡೇಟ್ ಆಗಿರ್ತಾರೆ. ಸಿ ಡೂಯಿಂಗ್ ವೆಲ್, ಆಟ ಆಡ್ತಿದ್ದಾರೆ, ಒಬ್ಬ ಒಳ್ಳೆ ಕ್ಯಾಂಡಿಡೇಟ್ ಮತ್ತು ಎಲ್ಲರನ್ನೂ ಕೂಡ ಸಮಾಧಾನದಿಂದ ಒಂದು ಸರಿದೂಗಿಸಿಕೊಂಡು ಹೋಗುವಂಥ ರೀತಿಯಲ್ಲಿ ಆಟವನ್ನು ಕೂಡ ಆಡ್ತಿದ್ದಾರೆ. ಆದರೆ ನಿನ್ನೆಯ ಕಿಚ್ಚನ ಪಂಚಾಯತಿಯಲ್ಲಿ ಆದದ್ದು ಅದು ಬೇರೆ ವಿಷಯ. ಅದಕ್ಕೂ ಈ ವಿಡಿಯೋಕ್ಕೂ ಸಂಬಂಧ ಇಲ್ಲ, ಯಾಕಂದರೆ ಅದು ಒಂದು ಅತಿರೇಕದ ಒಂದು ಎಪಿಸೋಡ್ ಅಂತ ಹೇಳ್ಬೋದು. ಇಲ್ಲಿಯ ತನಕ 15-16 ಕಿಚ್ಚನ ಪಂಚಾಯತಿಯಲ್ಲಿ ಇದು ಅತ್ಯಂತ ಕೆಟ್ಟ ಕಿಚ್ಚನ ಪಂಚಾಯತಿ ಮತ್ತು ಇದು ಪಂಚಾಯತಿಯಲ್ಲಿ ಇದು ನ್ಯಾಯ ತೀರ್ಮಾನವೇ ಅಲ್ಲ ಎನ್ನುವಂಥ ಒಂದು ಚರ್ಚೆ ಇದೀಗ ಸಾಮಾಜಿಕ ಜಾಲತಾಣ ಹರಿದಾಡ್ತಿದೆ. ಅದರ ಮುಖ್ಯವಾಗಿ ಅಶ್ವಿನಿ ಗೌಡ ಅವರು ಕಿಚನ್ ಏರಿಯಾದಲ್ಲಿ ಏನು ಚಿತ್ರಾನ್ನನೋ ಯಾವುದೋ ಒಂದು ಮಾಡ್ತಿರುವಾಗ ಅಥವಾ ಪುಳಿಯೋಗರೆ ಯಾವುದೋ ಒಂದು ತಿಂಡಿ ಮಾಡ್ತಿರುವಾಗ ಅವರು ಈರುಳ್ಳಿ ಮತ್ತು ಮೆಣಸಿಕಾಯನ್ನು ಕೊಯ್ತಾ ಇರ್ತಾರೆ. ಅದೇ ಸಂದರ್ಭದಲ್ಲಿ ಬಂದಂಥ ರಕ್ಷಿತಾ ಶೆಟ್ಟಿ ಅವರು ಹೇಳ್ತಾರೆ,
ನೋಡಿ ಇದೇನು ಇದು ಮೆಣಸಿಕಾಯಿ, ನಾನು ಆಡುವ ಮಾತು ಸ್ವಲ್ಪ ಮೆಣಸಿಕಾಯಿ ತರ ಇದ್ರೂ ನನ್ನ ಹಾರ್ಟ್ ಮಾತ್ರ, ನನ್ನ ಹೃದಯ ಮಾತ್ರ ರಸಗುಲ್ಲ ತರ ಸ್ಮೂತ್ ಆಗಿರುತ್ತೆ, ಸ್ವೀಟ್ ಆಗಿರುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಆಗ ನಕ್ಕಂತ ಅಶ್ವಿನಿ ಗೌಡರು, ಏನ್ರಿ ರಕ್ಷಿತಾ ಶೆಟ್ಟಿ ಅವರೇ ಇಂಥ ಮಾತಾಡ್ತಿರಲ್ಲ ಎನ್ನುವಂಥ ಮಾತನ್ನು ಹೇಳ್ತಾರೆ. ಇಲ್ಲಿ ಗಮನಿಸಬೇಕಾದಂಥ 2 ವಿಷಯ. ಒಂದು, ರಕ್ಷಿತಾ ಶೆಟ್ಟಿ ಅವರು ಗಿಲ್ಲಿ ಅವರಿಗೆ ತಿನ್ನಿಸಿದ ಮೆಣಸಿಕಾಯಿ, ತನಗೆ ಅಂದಂಥ ಕತ್ತಿಯ ವಿಷಯ ಆಗಿರ್ಬೋದು, ಅದು ಗಿಲ್ಲಿಗೆ ಕೊಟ್ಟಂಥ ಕ್ವಾಟ್ಲೆ ಆಗಿರ್ಬೋದು, ಮತ್ತು ಅಶ್ವಿನಿ ಗೌಡ ಮತ್ತು ಧ್ರುವಂತರಿಗೆ ಸಿಕ್ಕಂಥ ಚಪ್ಪಾಳಿ, ಎಲ್ಲ ವಿಷಯವನ್ನು ಸರಿತೂಗಿಸ್ಕೊಂಡು ಹೇಳ್ತಾರೆ. ನನ್ನ ಬಾಯಿ ಮತ್ತು ನನ್ನ ನಾಲಿಗೆ ಸ್ವಲ್ಪ ಮೆಣಸಿಕಾಯಿ ಥರ ಇರ್ಬೋದು, ಖಾರವಾಗಿ ಮಾತಾಡ್ತೇನೆ, ಅರ್ಥ ಆಗಲಿಲ್ಲ ಅಂದರೂ ಕೂಡ ನಾನು ಅದನ್ನು ನೇರವಾಗಿ ಹೇಳ್ತೇನೆ, ಸ್ವಲ್ಪ ಖಾರ ಇರುತ್ತೆ, ಸ್ವಲ್ಪ ಹಾಟ್ ಆಗಿರುತ್ತೆ, ಸ್ವಲ್ಪ ಖಾರ ಇರುತ್ತೆ, ಅದು ಸಹಿಸ್ಕೊಳ್ಳಿಕ್ಕೆ ಆಗಲ್ಲ, ಆದರೆ ನನ್ನ ಹೃದಯ ಮಾತ್ರ ರಸಗುಲ್ಲ ಥರ ಇರುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಜೊತೆಗೆ ಅದಕ್ಕೆ ಧ್ವನಿಗೂಡಿಸಿದಂಥ ಅಶ್ವಿನಿ ಅವರು, ಏನ್ರಿ ರಕ್ಷಿತಾ ಅವರೇ, ಇನ್ನು ಮುಂದೆ ರಸಗುಲ್ಲ ರಕ್ಷಿತಾ ಎನ್ನುವಂಥ ಹೆಸರನ್ನು ಇಡ್ತೇನೆ ಎನ್ನುವಂಥ ಮಾತನ್ನು ಕೊಟ್ಟು ಹೇಳ್ತಾರೆ. ಅದಕ್ಕೆ ಮುಂದುವರೆದ ಭಾಗವಾಗಿ ರಕ್ಷಿತಾ ಶೆಟ್ಟಿ ಅವರು ಹೇಳ್ತಾರೆ, ಹೌದು ರಸಗುಲ್ಲ ಅಲ್ಲ, ಅದು ಬೆಣ್ಣೆ ಥರ ನನ್ನ ಹೃದಯ ಅನ್ನುವಂಥ ಮಾತನ್ನು ಕೊಟ್ಟು ಹೇಳ್ತಾರೆ. ಅಂದರೆ ನಾನು ಬೆಣ್ಣೆ ಥರ ಕರಗಿ ಬಿಡ್ತೇನೆ, ಯಾರಾದರೂ ಸ್ವಲ್ಪ ಕುಸಲಾಯಿಸ್ತಾ ಬಂದರೆ, ಯಾರಾದರೂ ನನ್ನ ಬಗ್ಗೆ ಹೊಗಳಿದ್ರೆ ನಾನು ಬೆಣ್ಣೆ ಥರ ಕರಗ್ತೇನೆ, ಅದು ಸ್ಮೂತ್ ಆಗಿದ್ದೇನೆ ಎನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ಹಾಗಾಗಿ ಈ ಪ್ರೋಮೋ ಅತ್ಯಂತ ಕ್ಯೂಟ್ ಆಗಿದೆ. ಇದು ಒಂದು ಪ್ರೋಮೋ ಅಂತ ಹೇಳ್ಬೋದು. ಯಾಕಂದರೆ ಪ್ರೋಮೋ ಒಂದು ಕುಳಿಯಲ್ಲಿ ಏನೂ ಇರಲ್ಲ, ಕಚ್ಚಾಟ ಜಗಳಾಟದ ಒಂದು ಕ್ಲಿಪ್ಪನ್ನು ತೋರಿಸಿ ಜನರಲ್ಲಿ ರೊಚ್ಚಿಗೆಪ್ಪಿಸುವಂಥ ವಿಷಯ ಇರುತ್ತೆ. ಹಾಗಾಗಿ ಈ ಒಂದು ಪ್ರೋಮೋ ಇದೆಯಲ್ಲ, ಪ್ರೋಮೋ ಪಟ್ಟಣದಲ್ಲಿ ಇದೊಂದು ಕ್ಲಿಪ್ ಅಂತ ಹೇಳ್ಬೋದು. ಇಂಥ ಕ್ಲಿಪ್ಗಳು ಕಾವ್ಯ ಮತ್ತು ಧನುಷ್ ಅವರ ಬಗ್ಗೆ ಕೂಡ ಹರಿದಾಡ್ತಾ ಇತ್ತು. ಅದು ಕಾವ್ಯ ಅವರ ಕಾಲನ್ನು ಒತ್ತಿದಂಥ ಧನುಷ್ ಅವ್ರ ಬಗ್ಗೆ ಕೂಡ ಅನೇಕ ಟ್ರೋಲ್ ಆದವು. ಜೊತೆಗೆ ಕಾವ್ಯ ಅವರಿಗೆ ಧನುಷ್ ಅವರು ಗಿಲ್ಲಿಯ ಬಗ್ಗೆ ಹೇಳಿದಂಥ ಮಾತುಗಳು ಕೂಡ ಟ್ರೋಲ್ ಆಗ್ತಿದ್ವು. ಅದರಲ್ಲೂ ಮುಖ್ಯವಾಗಿ ಧನುಷ್ ಅವರು ಕಾವ್ಯ ಬಗ್ಗೆ ಹೇಳಿದಂಥದ್ದು, ಯಾಕೆ ನೀನು ಕರೆಕ್ಟ್ ಮಾಡ್ಕೊಳ್ತಿಲ್ಲ, ಗಿಲ್ಲಿಯ ವಿಷಯದಲ್ಲಿ ಯಾಕೆ ನೀನು ಸರಿ ಮಾಡ್ಕೊಳ್ತಿಲ್ಲ, ಗಿಲ್ಲಿ ಇವತ್ತು ಎಂಗೇಜ್ಮೆಂಟ್ ಅಂತಾನೆ, ಇವತ್ತು ಬ್ರಾಸ್ಲೆಟ್ ಅಂತಾನೆ, ನಾಳೆ ಎಂಗೇಜ್ಮೆಂಟ್ ಅಂತಾನೆ, ನಾಳೆ ತಾಳಿ ಅಂತಾನೆ, ನಾಡಿದ್ದು ಮದುವೆ ಅಂತಾನೆ, ಅವೆಲ್ಲಕ್ಕೂ ಕೂಡ ನೀನು ಒಂದು ಉತ್ತರ ಕೊಡಲೇಬೇಕಾಗತ್ತೆ. ಜೊತೆಗೆ ಇಂಥ ಒಂದು ಸಮಯದಲ್ಲಿ ಫೈನಲ್ ಇರುವಂತಹ ಸಂದರ್ಭದಲ್ಲಿ ಗಿಲ್ಲಿ ಮನಸ್ಥೈರ್ಯ ಕುಗ್ಗಿದೆ, ಅವನಿಗೆ ಏನಾದರೂ ಬೇಕು, ಕಡಿಲಿಕ್ಕೆ ಏನಾದರೂ ಬೇಕು ಎನ್ನುವಂಥ ಮಾತನ್ನು ಹೇಳಿದ್ದು ಕೂಡ ಇಂಥ ಕ್ಲಿಪ್ ಅಲ್ಲ. ನೋಡಿರಿ, ಇದರ ಒಂದು ಮುಂದುವರೆದ ಭಾಗವಾಗಿ ಅಂದರೆ ಜಿಯೋ ಹಾಟ್ಸ್ಟಾರ್ನವರು ಕೂಡ ಒಂದು ಕ್ಯೂಟ್ ಆದಂಥ ಒಂದು ಕ್ಲಿಪ್ಪನ್ನು ಬಿಟ್ಟಿದೆ. ಅದು ಈಗ ಎಲ್ಲೆಡೆ ಸದ್ದನ್ನು ಮಾಡ್ತಾಯಿದೆ. ಇದರ ಒಂದು ಉದ್ದೇಶ ನಮ್ಗೆ ಅರ್ಥ ಆಗಬೇಕಂದ್ರೆ, ರಕ್ಷಿತಾ ಶೆಟ್ಟಿ ಅವರು ಟಾಪ್ 3 ಬರ್ತಾರೆ. ಜೊತೆಗೆ ನಿನ್ನೆ ಆದಂಥ ಕಿಚ್ಚನ ಕಟಕಟಿಯಲ್ಲಿ ಆದಂಥ ಒಂದು ನ್ಯಾಯ ತೀರ್ಮಾನ, ಅದು ನ್ಯಾಯ ತೀರ್ಮಾನವೇ ಅಲ್ಲ, ಅದರ ಮೇಲ್ಮನವಿ ಕೂಡ ನೆಕ್ಸ್ಟ್ ವಾರ ಸಿಗುತ್ತೆ, ನಾವು ಹೋಗ್ಬೋದು. ಅಂದರೆ ನಾವು ಕೋರ್ಟಲ್ಲಿ ತೀರ್ಮಾನ ಮಾಡ್ತೀವಲ್ಲ, ಇಲ್ಲಿ ಸಿಗಲಿಲ್ಲ ಅಂದರೆ ಮತ್ತು ನ್ಯಾಯ ಅಂತ ಹೇಳ್ತೀವಲ್ಲ, ಅದು ಕಿಚ್ಚನ ಕಟಕಟಿಯಲ್ಲಿ ನ್ಯಾಯ ಪಂಚಾಯಿತಿ ಸರಿಯಾಗಿಲ್ಲ. ಹಾಗಾಗಿ ನಾವು ಕರ್ನಾಟಕ ಜನರ ಮುಂದೆ ನ್ಯಾಯ ತೀರ್ಮಾನವನ್ನು ಮಾಡ್ತೇವೆ ಅನ್ನುವಂಥ ದೃಷ್ಟಿಯಲ್ಲಿ ಇದೀಗ ನಿನ್ನೆ ಆದಂಥ ಎಪಿಸೋಡ್ನ ನಂತರ ನಾವು ಕೂಡ ವೋಟಿಂಗನ್ನು ಬೆಳಗ್ಗೆ ಕಂಡಕ್ಟ್ ಮಾಡಿದಾಗ ಗಿಲ್ಲಿ ಅವರಿಗೆ 1 ವಾರಕ್ಕಿಂತ ಹೆಚ್ಚು ಇವತ್ತು ಬೆಳಗ್ಗಿಂದ ವೋಟ್ಗಳ ಸುರಿಮಳೆ ಬರ್ತಾ ಇದೆ. ನಾವು ಇಲ್ಲೇ ತನಕ ಅವರಿಗೆ 60, 65, 70 ಹತ್ರ ಬರ್ತಾರೆ. ಈಗ ಅದನ್ನು ಮುಂದಿನ ವಿಡಿಯೋದಲ್ಲಿ ನಾವು ಕೂಡ ತಿಳಿಸ್ಕೊಡ್ತೇನೆ. ಅಷ್ಟು ಸಾಗರದ ವೋಟ್ಗಳು ಹೊರತು ಬರ್ತಾ ಇದೆ. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಚರ್ಚೆ ಆಗ್ತಾ ಇದೆ. ನಿನ್ನೆ ಆದಂಥ ನ್ಯಾಯ ಪಂಚಾಯತಿ, ಅದು ನ್ಯಾಯ ಪಂಚಾಯತಿ ಅಲ್ಲ, ಕಿಚ್ಚನ ಇಂಥ ಒಂದು 12 ಬಿಗ್ ಬಾಸ್ ಸೀರೀಸ್ನಲ್ಲಿ ಇಷ್ಟು ಕೆಟ್ಟದಾಗಿ ಕಿಚ್ಚ ನ್ಯಾಯ ಪಂಚಾಯತಿಯನ್ನು ಮಾಡಿದ್ದು ಇಲ್ಲವೇ ಇಲ್ಲ. ಅದು ರಾಶಿಕಾ ವಿಷಯದಲ್ಲಾಗಿರ್ಬೋದು, ರಕ್ಷಿತಾ ವಿಷಯಕ್ಕೆ ಬಂದಾಗ ರಾಶಿಕ ವಿಷಯದಲ್ಲಾಗಿರ್ಬೋದು, ಅಶ್ವಿನಿ ವಿಚಾರವಾಗಿರ್ಬೋದು, ರೂಲ್ಸ್ ಬ್ರೇಕ್ ವಿಚಾರ ಆಗಿರ್ಬೋದು, ಜೊತೆಗೆ ಕೆಲವೊಂದು ಪದಗಳನ್ನ ಬಳಸಿದ್ರು ಕೂಡ ಇಲ್ಲಿಯೇ ತನಕ ಸುದೀಪ್ ಅವರು ಯಾವುದೇ ಕಾರಣಕ್ಕೂ ಕೂಡ ಅಶ್ವಿನಿ ಗೌಡರ ಮೇಲೆ ಒಂದೇ ಒಂದು ಕ್ಲಾಸ್ ತೆಗೆದುಕೊಳ್ಳುವಂಥ ವಿಚಾರ ಆಗಲಿಲ್ಲ. ಜೊತೆಗೆ ಇಲ್ಲೇ ತನಕ ನೆಗೆಟಿವ್ ಆಗಿ ಇದ್ದಂಥ, ಇಲ್ಲೇ ತನಕ ತನ್ನನ್ನು ತಾನು ನೆಗೆಟಿವ್ ಮಾಡಿಕೊಂಡು ತನ್ನನ್ನು ಏನೂ ಕ್ಲಾರಿಟಿ ಇಲ್ಲದೆ ಆಡ್ತಿದ್ದಂಥ ಧ್ರುವಂತವ್ರು ಸಡನ್ನಾಗಿ 12 ಬಿಗ್ ಬಾಸ್ ಸೀಸನ್ಗಳಲ್ಲಿ ಅತ್ಯುತ್ತಮವಾದಂಥ ಕಿಚ್ಚನ ಚಪ್ಪಾಳಿ ಕೊಟ್ಟದ್ದು ಕೂಡ ಈಗ ದೊಡ್ಡ ಅವಾಂತರಕ್ಕೆ ಕಾರಣವಾಗ್ತಿದ್ದಾರೆ. ಮತ್ತು ಇದೀಗ ಎಲ್ಲವನ್ನ ಮನಸ್ಸಲ್ಲಿ ಇಟ್ಕೊಂಡಿರುವಂಥ ರಕ್ಷಿತಾ ಶೆಟ್ಟಿ ಅವರು ಇದೀಗ ಮುಖ್ಯವಾಗಿ ಅಶ್ವಿನಿ ಗೌಡ ಅವರಿಗೆ ಟಾಂಗ್ ಕೊಡುವ ರೀತಿಯಲ್ಲಿ ಮತ್ತು ಈ ಮುಖಾಂತರ ಪ್ರತಿಯೊಬ್ಬ ವೀಕ್ಷಣೆ ಮಾಡ್ತಿರುವಂಥ ಪ್ರೇಕ್ಷಕರು ಕೂಡ, ನಾನು ರಕ್ಷಿತಾ ಶೆಟ್ಟಿ, ನಾನು ಮಾತಲ್ಲಿ ಖಾರ ಇದ್ರೂ ಕೂಡ ಹೃದಯದಲ್ಲಿ ರಸಗುಲ್ಲ ಥರ, ಜೊತೆಗೆ ನಾನು ಬೆಣ್ಣೆ ಥರ ಮೃದುವಾಗಿದ್ದೇನೆ, ನನಗೆಲ್ಲವೂ ಕೂಡ ಅರ್ಥ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದದ್ದು ನೋಡ್ತಾರೆ. ಇಲ್ಲ ಒಂದು ಕಡೆ ಮುಂದಿನ ದಿನಗಳಲ್ಲಿ ಟಾಪ್ 3 ಟಾಪ್ 3 ಹೋಗ್ತಾರಾ, ಅಥವಾ ಟಾಪ್ 3 ಇರ್ತಾರಾ, ಅಥವಾ ಟಾಪ್ 3 ಟಾಪ್ 4 ಹೋಗ್ತಾರಾ, ಎಲ್ಲವೂ ಕೂಡ ಕಾದು ನೋಡಬೇಕಾಗಿದೆ. ಅಂದರೆ ವೋಟಿಂಗ್ ಲೆಕ್ಕಾಚಾರವನ್ನು ನೋಡ್ತಾ ಹೋದರೆ ಇಲ್ಲಿ ನಂಬರ್ 1, ಸೆಕೆಂಡಲ್ಲಿ ರಕ್ಷಿತಾ ಶೆಟ್ಟಿ ಬರ್ತಾರೆ, 3ನೇವರಲ್ಲಿ ಯಾರು ಬೇಕಾದರೂ ಬರ್ಬೋದು. ಅದು ಕಾವ್ಯ ಆಗಿರ್ಬೋದು. ಕಾವ್ಯ ಕೂಡ ಅಶ್ವಿನಿ ಗೌಡಕ್ಕಿಂತ ಸ್ವಲ್ಪ ಮುನ್ನಡೆಯನ್ನು ಸಾಧಿಸಿದ್ರು ಇಲ್ಲೇ ತನಕ. ಮುಂದಿನ ದಿನಗಳು ನೋಡಬೇಕು ಏನಾಗುತ್ತೆ ಅಂತ. ಆದರೆ ಇವತ್ತು ಆ ಪ್ರೋಮೋ ನೋಡ್ತಾರೆ, ಇಲ್ಲೋ ಒಂದು ಕಡೆ ಖುಷಿ ಆಗುತ್ತೆ. ಬಿಗ್ ಬಾಸ್ ತಂಡ ಇಂಥ ಒಂದು ಪ್ರೋಮೋವನ್ನು ಬಿಡಬೇಕು, ಹೀಗಿರುವಂಥ ಒಂದು ಕ್ಯೂಟ್ ಆದ ಪ್ರೋಮೋವನ್ನು ಬಿಟ್ಟರೆ ಅದು ಕೂಡ ಜನರಿಗೆ ತಲುಪುತ್ತೆ, ಜನರಿಗೆ ರೀಚ್ ಆಗುತ್ತೆ. ಸುಮ್ಮನೆ ಕಾಂಟ್ರವರ್ಸಿ ಮಾಡಬೇಕು, ಜನರು ರೀಚ್ ಮಾಡಬೇಕು ಅನ್ನೋ ವಿಚಾರದಲ್ಲಿ ಏನೇನೋ ಬಿಟ್ಬಿಟ್ರೆ ಅದು ಮುಂದಿನ ದಿನಗಳಲ್ಲಿ ಬಿಗ್ ಬಾಸ್ ಬಗ್ಗೆ ಇರುವಂಥ ಒಂದು ಅಭಿಪ್ರಾಯ ಅದು ನೆಗೆಟಿವ್ ಆಗುತ್ತೆ, ನೆಗೆಟಿವ್ ನರೇಷನ್ ಆಗುತ್ತೆ, ನೆಗೆಟಿವ್ ಸ್ಕ್ರೀನ್ ಪ್ಲೇ ಆಗುತ್ತೆ. ಎಲ್ಲದಕ್ಕೂ ಕೂಡ ಕಾದು ನೋಡಬೇಕು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು 2
ಅಪ್ಡೇಟನ್ನು ಬಿಗ್ಗೆಸ್ಟ್ ಅಪ್ಡೇಟನ್ನು ಕೊಡ್ತೀವಿ. ಹಾಗಾಗಿ ಮುಂದಿನ ಅಪ್ಡೇಟ್ಗೆ ಕಾಯ್ತಾರೆ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.